ಯಾಕೋ ಓವರ್ ಆಯ್ತು ಕಣೋ. ಸ್ವಲ್ಪ ಯಾಮಾರಿದ್ರು ಭಾರತಿ ನನ್ನ ತಟ್ಟೆಲಿ ಊಟ ಮಾಡಿಬಿಡ್ತಾ ಇದ್ಲು. ಸದ್ಯ ಹೇಗೋ ತಪ್ತು. ನಾಳೆ ಬೇರೆ ನಿಮ್ ತಲೆಗೆ ಎಣ್ಣೆ ಹಾಕಿ ಎಣ್ಣೆ ಸ್ನಾನ ಮಾಡಿಸ್ತೀನಿ ಅಂತಿದ್ದಾಳೆ. ನಿಜವಾಗ್ಲೂ ಮಾಡಿಸ್ತೀನಿ ಅಂತ ಬಂದ್ಬಿಟ್ರೆ ನಾನು ಏನೋ ಮಾಡ್ಲಿ? ಇವೆಲ್ಲ ನಾನು ನೋಡ್ಲಿ ಕೋಪಿಸ್ಕೊಳ್ಳಿ ಅಂತ ಅವಳು ಮಾಡ್ತಿರೋದು. ಕೋಪದಲ್ಲಾದ್ರೂ ನಾನು ಅವಳಿಗೆ ಕಟ್ಟಿರೋ ಆ ಇನ್ನೊಂದು ತಾಳಿನ ಬಿಚ್ಲಿ ಅನ್ನೋದೇ ಅವಳು ಯೋಚನೆ. ಹೋಗ್ಲಿ, ಅಷ್ಟೊಂದು ಕೇಳ್ತಿದ್ದಾಳೆ ಅಂದಮೇಲೆ ಬಿಚ್ಬಿಡ ಮನೋಜ. ಎಂತ ಮಾತು ಹೇಳ್ತಿದೀಯ ಅಣ್ಣ? ಕಟ್ಟಿರೋ ತಾಳಿನ ಯಾರಾದ್ರೂ ಬಿಚ್ತಾರ? ಮನೋಜ, ಹೆಣ್ಮಕ್ಳ ತರ ಸೆಂಟಿಮೆಂಟ್ಸ್ ಹೊಡಿಬೇಡ. ಬಿ ಪ್ರಾಕ್ಟಿಕಲ್, ವಾಸ್ತವ ಯೋಚನೆ ಮಾಡೋ. ನೀನೇನಾದ್ರೂ ಹಠ ಬಿಡ್ಲಿಲ್ಲ ಅಂದ್ರೆ ಅವಳು ಎಣ್ಣೆ ಸ್ನಾನ ಮಾಡಿಸ್ತೀನಿ ಅಂತ ಹಠ ಹಿಡಿತಾಳೆ, ಶಾಸ್ತ್ರ ಅಂತಾಳೆ. ಅವಾಗ ನಾನೇನೋ ಮಾಡ್ಲಿ? ಅವಳು ಹೆದರ್ಸ್ತಾಳೆ ಅಂತ ಅವಳು ಹೇಳ್ದಾಗೆಲ್ಲ ನಾನು ಮಾಡ್ಲಾ? ಹೇಗೂ 2 ತಾಳಿನೂ ನೀನೇ ಅಲ್ವೇನೋ ಕಟ್ಟಿರೋದು ಮನೋಜ. ಒಂದು ತೆಗೆದ್ರು ಇನ್ನೊಂದು ತಾಳಿ ಇರುತ್ತಲ್ಲ, ಆಗ್ಲೂ ನೀನೇ ಅವಳು ಗಂಡ ಅಲ್ವೇನೋ? ತುಂಬಾ ಪ್ರೀತಿಯಿಂದ ಕಟ್ಟಿದ್ದೀನಣ್ಣ ಆ ತಾಳಿನ. ಜೀವನದಲ್ಲಿ ಧೈರ್ಯ ಮಾಡಿ ಅಷ್ಟು ದೊಡ್ಡ ಕೆಲಸ ಮಾಡಿರೋದು ಇದೇ ಮೊದಲನೇ ಸಾರಿ. ಅವಳು ತಿಪ್ಪರ್ಲಾಗ ಹಾಕಿದ್ರು ಅಷ್ಟೇ, ನನ್ನ ಹಠ ಬಿಡಲ್ಲ, ತಾಳಿ ಬಿಚ್ಚಲ್ಲ. ನನ್ ಕರ್ಮ, ನಿಮ್ಮಿಬ್ರು ಮಧ್ಯೆ ಸಿಗಾಕೊಂಡಿದ್ದೀನಿ. ಒಟ್ನಲ್ಲಿ ಒಂದ್ ಕತೆ ಮಾಡ್ತೀರಾ ನೀವಿಬ್ರು ಸೇರ್ಕೊಂಡು. ಕ್ಷಮಿಸ್ಬಿಡೋಣ. ನೀನ್ ಬೈದ್ರು ಬೆನ್ ತಟ್ಟಿದ್ರು ಈಗ ನನಗಿರೋನು ನೀನೊಬ್ನೇ ಸಹಾಯ ಮಾಡೋಕೆ. ಕಷ್ಟದ ಕೆಲಸ ಅಂತ ಯೋಚನೆ ಮಾಡೋದಕ್ಕೆ ಮುಂಚೆನೆ ಕೈ ಹಾಕ್ಬಿಟ್ಟಿದ್ದೀನಿ. ಈಗ ಯೋಚನೆ ಮಾಡಿ ಹಿಂಜರಿಯೋದು ಬೇಡ ಅಣ್ಣ. ರಾಜೇಶಪ್ಪ, ನೀವು ಸಾವುಕಾರ ಇರ್ಬೋದು, ನಾನು ಬಡವ ಒಪ್ಕೋತೀನಿ. ಆದ್ರೆ ನಾನೇ ನಿಮ್ಮ ಹತ್ರ ಜೀತ ಏನು ಮಾಡ್ತಿಲ್ಲ. ನನಗೂ ನಂದೇ ಆದಂತ ಒಂದು ಉದ್ಯೋಗ ಇದೆ. ಆಗಲ್ರಿ, ನೀವು ಕರ್ಕರ್ದಾಗೆಲ್ಲ ಓಡ್ ಬಂದು ನಿಮ್ಮ ಮುಂದೆ ಕೈ ಕಟ್ಕೊಂಡು ನೀವು ಹೇಳಿದ ಕೆಲಸನೆಲ್ಲ ಮಾಡ್ಕೊಂಡ್ ಬರಕ್ ಆಗಲ್ಲ. ಅಯ್ಯೋ ಸುಬ್ಬಣ್ಣ, ನಾನೇನ್ ಮಾಡ್ಬಾರ್ದು ಕೆಲಸ ಮಾಡಿ ಅಂತ ನಿಮ್ಗೆ ಹೇಳಿಲ್ವಲ್ಲ. ನಿಮ್ಮಿಂದ ನನಗೊಂದು ಸಹಾಯ, ನನ್ನಿಂದ ನಿಮ್ಗೊಂದು ಸಹಾಯ. ದಟ್ಸ್ ಆಲ್. ಸಹಾಯನ ಇದು? ಪಾಪ ಹುಡುಗಿ ಹತ್ರ ಹೋಗಿ ನೀವು ಹೇಳು ಅಂದದನ್ನೆಲ್ಲ ಹೋಗಿ ಹೇಳಿದೆ. ಎಷ್ಟು ಭಯ ಪಡ್ಕೊಂಡು ಗೊತ್ತಾ ಭಾರತಿ? ರೀ, ಅವಳಿಗೆ ಮದ್ವೆ ಆಗಿದೆ ರೀ, ಅವಳು ಪಾಡ್ಗಳು ನೆಮ್ಮದಿ ಆಗಿರಕ್ ಬಿಟ್ಬಿಡಿ. ನನಗೆ ಯಾರು ನೆಮ್ಮದಿ ಹಾಳು ಮಾಡಿದೆ ಸುಬ್ಬಣ್ಣ? ನಮ್ಮನ್ ಮಗಳು ಬಹಳ ಹಾಳು ಮಾಡಿ ಸಾಲ್ದ ನಿಮ್ಗೆ? ಅಯ್ಯೋ, ಈಗ ಮದ್ವೆ ಆಗ್ತಿದ್ದೀನಿ ಅಂತ ಒಪ್ಪಿಗೆ ಕೊಟ್ಟಿದ್ದೀನಲ್ಲ. ಹಾಗೆ ದಯವಿಟ್ಟು ಮದ್ವೆ ಆಗಿ, ಆದ್ರೆ ಇವಳನ್ ಬಿಟ್ಬಿಡಿ. ಬಿಟ್ಟು ಬಿಡ್ತೀನಿ ಸುಬ್ಬಣ್ಣ, ಬಿಟ್ಟು ಬಿಡ್ತೀನಿ. ಪ್ರಾಮಿಸ್, ನಾನು ಎದೆ ಮುಟ್ಟಿ ಹೇಳ್ತಾ ಇದ್ದೀನಿ, ಬಿಟ್ಟು ಬಿಡ್ತೀನಿ. ಆದ್ರೆ ನೀನೊಂದು ಕೆಲಸ ಮಾಡ್ಬೇಕು. ಭಾರತಿನ ನನ್ನ ಹತ್ರ ಕರ್ಕೊಂಡು ಬಂದು ಮೀಟ್ ಮಾಡಿಸ್ಬೇಕು. ಅವಳು ಕಿವಿಲ್ ನಾನೊಂದು ಗುಟ್ಟು ಹೇಳ್ಬೇಕು. ಆ ಗುಟ್ಟು ಹೇಳಕ್ಕಾಗದೆ ನನ್ನ ಹೊಟ್ಟೆಲಿ ಇಟ್ಕೊಂಡು ನನ್ನ ಹೊಟ್ಟೆ ನೋವಾಗ್ತಿದೆ. ನಿಮ್ ಹೊಟ್ಟೆ ನೋಯೋದಿಲ್ಲ ರೀ, ಬೇರೆಯವ್ರ ಹೊಟ್ಟೆ ಉರಿಯುತ್ತ ನಿಮ್ಮಂತವ್ರಿಂದ. ನೋಡ್ರಿ, ನಿಮ್ಮ ಹತ್ರ ಇಸ್ಕೊಂಡಿದ್ದ ದುಡ್ಡಿಗೆ ನಾನು ಕೆಲಸ ಮಾಡಾಗಿದೆ. ನೀವು ಅವಳಿಗೆ ಹೇಳು ಅನ್ನೋದನ್ನ ನಾ ಹೇಳಾಗಿದೆ. ನನ್ನ ಪಾಡ್ ನನ್ನ ಬಿಟ್ಟುಬಿಡಿ, ನಾನಿನ್ ಬರ್ತೀನಿ. ಹೋಗು ಸುಬ್ಬಣ್ಣ, ಹೋಗು. ಎಲ್ಗ ಹೋಗ್ತೀಯ? ಮತ್ತೆ ನೀನು ಬಂದೇ ಬರ್ತೀಯ. ಈ ಕೆಲ್ಸನ ನಿನ್ನ ಹತ್ರನೇ ಮಾಡ್ಸೋದು.
ಕಾಫಿ ತಗೋ ಮನೋಜ. ನೀನ್ ಕಾಫಿ ಕುಡಿದು ರಿಲ್ಯಾಕ್ಸ್ ಆಗ್ಬಿಡ್ತೀಯ. ಆದ್ರೆ ನಾನು ಟೆನ್ಷನ್ನಲ್ಲಿ ಒದ್ದಾಡ್ತಾ ಇರ್ತೀನಿ. ನೀನು ಕುಡಿಬೋದಲ್ಲ ಕಾಫಿ? ಕಾಫಿಗಿಂತ ಜಾಸ್ತಿ ನನಗೆ ವಿಷಯದ ಅವಶ್ಯಕತೆ ಇದೆ. ತಂದ್ಕೊಡ್ತೀಯಾ? ಇವತ್ತು ಭೀಮ್ ಅಮಾವಾಸ್ಯೆ. 2 ಗಂಟೆ ಒಳಗಡೆ ಪೂಜೆ ಶುರು ಆಗುತ್ತೆ. ನೀನ್ ನನ್ ಕುತ್ತಿಗೆಗೆ ಕಟ್ಟಿರೋ ಹಗ್ಗ ನನ್ ಪ್ರಾಣ ತೆಗೆಯೋದಕ್ಕೂ ಮುಂಚೆ ನೀನೇ ತೆಗೆದ್ಬಿಡು. ನೀನು ಇನ್ನೊಬ್ರು ಪಾಲಾಗಬಾರ್ದು, ನೀನ್ ನನ್ನವಳಾಗೆ ಉಳಿಬೇಕು ಅಂತ ನಿನ್ನ ಕುತ್ತಿಗೆ ನಾನ್ ಕಟ್ಟಿದ ಮಾಂಗಲ್ಯ ಇವತ್ತು ನಿನ್ ಪಾಲಿಗೆ ಹಗ್ಗ ಆಗೋಯ್ತಾ? ಆವತ್ತು ನೀನ್ ಯಾವ ಪರಿಸ್ಥಿತಿಲಿದ್ದೆ ಅಂತ ಒಂದ್ಸಲ ನೆನ್ಪು ಮಾಡ್ಕೋ ಭಾರತಿ. ಏನಾದ್ರೂ ಉಪಾಯ ಮಾಡು, ಇಲ್ಲಿದ್ರೆ ನಾನು ಪ್ರಾಣ ಕಳ್ಕೊತೀನಿ ಅಂತ ಹೇಳಿದ್ದೆ. ಇವತ್ತು ಇದೇ ನಿನ್ ಪ್ರಾಣ ತೆಗಿಯತಾ? ಆಗ ನಾನು ಮದ್ವೆ ಆಗದೆ ಇರೋ ಹುಡುಗಿ, ಇವತ್ತು ಬೇರೆಯವ್ರ ಹೆಂಡತಿ. ಬೇರೆಯವ್ರ ಹೆಂಡತಿ ಅಲ್ಲ ಭಾರತಿ, ನನ್ನ ಹೆಂಡತಿ ನೀನು. ನಿನ್ಗೆ ತಲೆ ಕೆಟ್ಟಿದೆ. ತಲೆ ಕೆಡಿಸ್ತಾ ಇದೀಯ ನೀನು. ನಾನ್ ಹೇಳೋ ಮಾತಲ್ಲಿ ನಿಂಗೆ ನಂಬಿಕೆ ಇಲ್ಲ. ಬೇರೆ ಮಾತು ಬೇಡ. ಈಗ ನೀನ್ ತಾಳಿ ತೆಗಿತೀಯೋ ಇಲ್ವೋ? ಅದು ಈ ಜನ್ಮದಲ್ಲಿ ಸಾಧ್ಯ ಇಲ್ಲ. ಸಾಧ್ಯ ಇಲ್ವಾ? ಇಲ್ಲೇ ಈಗ್ಲೇ ಈ ಕ್ಷಣದಲ್ಲೇ ನೀನೇ ನಿನ್ ಕೈಯಾರ ಈ ತಾಳಿನ ತೆಗೆಯೋ ಹಾಗೆ ಮಾಡ್ತೀನಿ. ನಿನ್ ಕೈಯಲ್ಲಿ ಹೇಗ್ ತೆಗಿಸ್ಬೇಕು ಅಂತ ನನಗೆ ಗೊತ್ತಿದೆ. ಕೈ ತೆಗಿ ಭಾರತಿ. ಬೇಡ ಭಾರತಿ, ಕೈ ಸುಟ್ಟೋಗತ್ತೆ. ಕೈ ತೆಗಿ, ಕೈ ತೆಗಿ ಅಂದೆ. ನಿನ್ ಹಠ ಬಿಡಲ್ಲ, ನಾನ್ ಹೇಳೋ ಮಾತು ನೀನ್ ಕೇಳಲ್ಲ. ಒಟ್ನಲ್ಲಿ ಇವಾಗ ನಾನೊಂದ್ ತಾಳಿನ ತೆಗಿಬೇಕು. ಒಂದ್ ತಾಳಿ ಅಲ್ಲ, ನೀನ್ ಕಟ್ಟಿರೋ ದಾರ ಅದನ್ನ ತೆಗಿಬೇಕು. ಮನೋಜ, ಕಾಫಿ ಕುಡಿ, ತಣ್ಣಗಾಗ್ಬಿಡತ್ತೆ. ಇನ್ನೂ ಮಾವ ಅತ್ತೆ ಕೊಟ್ಟಿಲ್ಲ. ಇವತ್ತು
ನಾನು ನಿಮಗೆ ಎಣ್ಣೆ ಸ್ನಾನ ಮಾಡಿಸ್ಬೇಕಂತೆ. ಶಾಸ್ತ್ರ ಅಂತ ಶಿವಮ್ಮಜ್ಜಿ ಹೇಳೋದು. ಬೇಗ ಬನ್ನಿ. ಎಣ್ಣೆ ಸ್ನಾನ ನಾನು ಮಾಡಲ್ಲ, ಅದು ನನಗೆ ಅಭ್ಯಾಸ ಇಲ್ಲ. ಇನ್ನೆರಡು ಗಂಟೆ ಅಷ್ಟೇ. ಈಗ ಬಚಾವ್ ಆಗ್ಬಿಟ್ಟೆ ನೀನು. 2 ಗಂಟೆ ಒಳಗೆ ನೀನೇ ಈ ತಾಳಿನ ತೆಗೀಲಿಲ್ಲ ಅಂದ್ರೆ ಇದು ಪ್ರೇಮ ಅನುರಾಗ, ಇದು ಪ್ರೇಮ ಅನುರಾಗ, ನೀರಿ ಎದೆಗು ಎದೆಗು ಮಾತು ಮೌನ ಹರಿದಂತೆ ಭಾರತೀ ಭಾರತೀ. ಯಾಕಮ್ಮ ನಿಂತಿದ್ಯಾ? ಕೂತ್ಕೋ. ಅಮ್ಮ, ಗಂಡನ್ ಪೂಜೆ ಅಂತ ಹೇಳ್ತೀರಾ, ಆದ್ರೆ ಇಲ್ಲಿ ಗಂಡನ್ ಕೂಡ್ಸಿ ಯಾಕಮ್ಮ ಪೂಜೆ ಮಾಡಲ್ಲ? ಗಂಡ ಅಂತ ಭಾವಿಸ್ಕೊಂಡು ಕಳ್ಸಕ್ ಪೂಜೆ ಮಾಡ್ಬೇಕು. ಪೂಜೆ ಎಲ್ಲ ಆದ್ಮೇಲೆ ಗಂಡನ್ ಕಾಲ್ ಮುಗಿದು ಆಶೀರ್ವಾದ ತಗೋಬೇಕು. ನಿಮ್ಮಿಬ್ಬರಿಗೂ ಮದ್ವೆ ಆಗಿದೆ, ಓಕೆ, ಆದ್ರೆ ನಾನ್ ಯಾರನ್ನ ನೆನ್ಸ್ಕೊಂಡು ಪೂಜೆ ಮಾಡ್ಲಿ? ಮದ್ವೆ ಆಗೋವರೆಗೂ ಮುಂದೆ ಮದ್ವೆ ಮಾಡ್ಕೊಳ್ಳೋ ನೆನ್ಸ್ಕೊಂಡು ಪೂಜೆ ಮಾಡೋದು. ಮದ್ವೆ ಆದ್ಮೇಲೆ ಅವನ್ಗೆ ಪೂಜೆ ಮಾಡೋದು. ಸುಮ್ನೆ ನನ್ ತಲೆ ತಿನ್ಬೇಡ ಸವಿತಾ. ಹೂ ಕಟ್ಟಿದ್ರೆ ಅದ್ ಕೊಡು. ಯಾಕಮ್ಮ ಭಾರತಿ ಮೌನವಾಗಿದ್ಯಾ? ಏನ್ ಯೋಚನೆ ಮಾಡ್ತಾ ಇದ್ಯಾ? ಏನೂ ಇಲ್ಲ ಅತ್ತೆ. ಅಮ್ಮ, ನೀವಿಬ್ರು ಮಾಂಗಲ್ಯ ಪೂಜೆ ಮಾಡ್ತೀರಾ, ಆದ್ರೆ ನನಗ್ ಮಾಂಗಲ್ಯನೇ ಇಲ್ವಲ್ಲ, ನಾನೇನ್ ಮಾಡ್ಲಿ? ಇನ್ ಸ್ವಲ್ಪ ಹೊತ್ತಲ್ಲಿ ಅತ್ತೆ ನನ್ನ ಕುತ್ತಿಗೆಯಲ್ಲಿರೋ 2 ತಾಳಿ ನೋಡ್ತಾರೆ. ನನ್ನ ವಿಷಯ ಗೊತ್ತಾಗ್ಬಿಡತ್ತೆ. ನಾನು ಗಂಡನ ಪೂಜೆ ಮಾಡೋದಿರ್ಲಿ, ಎಲ್ರೂ ನನಗ್ ಪೂಜೆ ಮಾಡ್ತಾರೆ. ಭಾರತಿ, ಮದ್ವೆ ಆದ್ಮೇಲೆ ಇದು ನಿನ್ ಮೊದಲನೇ ಪೂಜೆ ಅಲ್ವಾ? ತುಂಬಾ ವಿಶೇಷ. ಹೌದತ್ತೆ, ಚಿಕ್ಕವಳಿಂದನೂ ಈ ಪೂಜೆ ಮಾಡ್ಕೊಂಡು ಬಂದಿದ್ದೀನಿ. ಆಗೆಲ್ಲ ಅನ್ಕೊಳ್ತಿದ್ದೆ ಮದ್ವೆ ಆದ್ಮೇಲೆ ಇದೆಲ್ಲ ಹೇಗಿರುತ್ತೋ ಏನೋ ಅಂತ. ಆದ್ರೆ ಈಗ ತುಂಬಾನೇ ಭಿನ್ನವಾಗಿದೆ. ಭಯ ಯಾಕಮ್ಮ? ಅತ್ತೆ, ಈ ನಡುವೆ ಯಾವ್ದಕ್ ಭಯ ಆಗುತ್ತೋ ಯಾವ್ದಕ್ ಸಂತೋಷ ಆಗುತ್ತೋ ಅನ್ನೋದೇ ಗೊತ್ತಾಗ್ತಿಲ್ಲ. ತುಂಬಾ ಸಂತೋಷ ಆದ್ರೆ ಮುಂದೆ ಇನ್ನೇನ್ ಕಾದಿರುತ್ತೋ ಅಂತ ಆತಂಕ ಆಗ್ತಿರುತ್ತೆ. ಹುಚ್ಚುಡ್ಗಿ, ಆತಂಕ ಪಡೋ ಅಂಥದ್ದು ನಮ್ಮನೇಲಿ ಏನಮ್ಮ ಇದೆ? ನಿಜ ಹೇಳ್ಬೇಕು ಅಂದ್ರೆ ನೀನ್ ನಮ್ಮನೆಗ್ ಸೊಸೆಯಾಗಿ ಬಂದ್ಮೇಲೆ ನಾನಂತೂ ಸಂತೋಷವಾಗಿದ್ದೀನಿ. ಯಾಕಮ್ಮ ಹಾಗೆ ನೋಡ್ತಾ ಇದೀಯಾ? ನಿಜವಾಗ್ಲೂ ನನ್ನ ಬಗ್ಗೆ ನಿಮ್ಗೆ ಅಷ್ಟೊಂದು ಪ್ರೀತಿ ಇದೆಯಾ ಅತ್ತೆ? ಪ್ರೀತಿ ಇಟ್ಕೊಂಡಿದ್ದೀನಿ, ಪ್ರೀತಿಗಿಂತ ಹೆಚ್ಚಾಗಿ ನಂಬಿಕೆ ಇಟ್ಕೊಂಡಿದ್ದೀನಿ. ಸಮಾಧಾನ ಸಮಾಧಾನ. ಇದೇನ್ ಗಂಡನ್ ಪೂಜೆನ ಸೊಸೆ ಪೂಜೆನ? ನನ್ಗಂತೂ ಡೌಟ್ ಬರ್ತಾ ಇದೆ. ಸುಮ್ನೆ ಜೋಕ್ ಮಾಡ್ದೆ ಅಮ್ಮ, ನೀನ್ ಪೂಜೆ ಮುಂದುವರ್ಸು. ಅತ್ತೆ, ಒಂದ್ ವೇಳೆ ನೀವು ಅನ್ಕೊಂಡಿರೋಷ್ಟು ಒಳ್ಳೆಯವಳು ನಾನಲ್ಲ ಅಂತ ಆದ್ರೆ ನೀವೇನ್ ಮಾಡ್ತೀರಾ? ಹಾಗಾಗೋದಕ್ಕೆ ಸಾಧ್ಯನೇ ಇಲ್ಲ. ಅದು ನಿನ್ ವಿಷಯದಲ್ಲಿ. ಬೇಡ ಅತ್ತೆ, ಅಷ್ಟೊಂದು ವಿಶ್ವಾಸ ಇಟ್ಕೊಂಡಿರೋದು ಒಳ್ಳೇದಲ್ಲ.
ಯಾಕಮ್ಮ ನನ್ನ ವಿಶ್ವಾಸಕ್ಕೆ ನೀನು ಅರ್ಹಳಲ್ವಾ? ಪ್ರಶ್ನೆ ಅರ್ಹತೆದಲ್ಲ ಅತ್ತೆ, ಪರಿಸ್ಥಿತಿದು. ನನ್ನನ್ನ ನನ್ನ ಒಳ್ಳೆತನನ ಸುಳ್ಳು ಅಂತ ನಿರೂಪಿಸ್ಬಿಡುತ್ತೇನೋ ಭಯ. ವಿಶ್ವಾಸ ಗಳಿಸುವಾಗ ಖುಷಿಯಾಗಿರುತ್ತೆ, ಆದ್ರೆ ಅದೇ ವಿಶ್ವಾಸ ನಮ್ಗೆ ಹೊರೆ ಆಗ್ಬಿಡತ್ತೆ. ಯಾಕತ್ತೆ ಬೇಕು ಈ ಒಳ್ಳೆ ಹೆಸರು? ಭಾರತಿ, ಕೆಲವರು ಒಳ್ಳೆಯವರು ಅಂತ ಅನ್ಸ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾರೆ, ಆದ್ರೆ ನೀನ್ ಹಾಗಲ್ಲ. ನೀನ್ ಇರೋದೇ ಹೀಗೆ, ಅದಕ್ಕೆ ನೀನ್ ನನ್ಗಿಷ್ಟ ಆಗಿದ್ದು. ನಿನ್ಗೆ ಈ ಮನೇಲಿ ಯಾವ ಹೊರೆನೂ ಆಗದೆ ಇರೋ ಹಾಗೆ, ಕೆಟ್ಟ ಹೆಸರು ಬರ್ದೇ ಇರೋ ಹಾಗೆ ನಾನ್ ನೋಡ್ಕೋತೀನಿ, ಸರಿನಾ? ಈಗ ನೆಮ್ಮದಿಯಾಗಿ ಪೂಜೆ ಮಾಡು. ಸುಬ್ಬಣ್ಣ ಸುಬ್ಬಣ್ಣ ಸುಬ್ಬಣ್ಣ, ಇವತ್ತು ಮನೋಜನ ಆಯ್ಸ್ ಮುಗೀತು, ಅವನ ಎತ್ತು ಬಿಡ್ತೀನಿ. ಏನ್ರಿ ಮಾತಾಡ್ತಿದ್ದೀರಾ ನೀವು? ಒಂದ್ ಜೀವ ತೆಗೆಯೋದು ಅಂದ್ರೆ ಅಷ್ಟು ಸುಲಭ ಅನ್ಕೊಂಡ್ಬಿಟ್ಟಿದ್ದೀರಾ? ಬೇಡ ರೀ, ಬಿಟ್ಬಿಡ್ರಿ ಅವನ್ನ. ಭಾರತಿನ ಕರ್ಕೊಂಡ್ ಬಾ ಅಂತ ಹೇಳ್ದೆ, ನೀನ್ ಕರ್ಕೊಂಡ್ ಬಂದಿಲ್ಲ. ಆ ಮನೋಜನ ಸಾಯಿಸ್ಬಿಟ್ರೆ ಆ ಭಾರತಿ ತಾನಾಗೆ ಬರ್ತಾಳೆ. ಅದು ನಿನ್ನ ಭ್ರಮೆ. ಭ್ರಮೆ ಅಲ್ಲ ಸುಬ್ಬಣ್ಣ, ನನ್ ಟ್ರೇಕ್ಸ್. ಹಾಗಿದ್ರೆ ಭಾರತಿಗೂ ಮನೋಜ್ಗೂ ಏನ್ ಸಂಬಂಧ? ಸಂಬಂಧನ ಗೊತ್ತಾಗುತ್ತೆ. ಇವತ್ತಂತೂ ಒಂದು ತಲೆ ಬೀಳೋದ್ ಗ್ಯಾರಂಟಿ. ಇಷ್ಟೊಂದು ಪ್ರೀತಿಯಿಂದ ಪೂಜೆ ಮಾಡಿಸ್ತಾ ಇದ್ದೀರಾ, ಇನ್ ಸ್ವಲ್ಪ ಹೊತ್ತಲ್ಲಿ ನಿಜ ಏನು ಅಂತ ಗೊತ್ತಾಗುತ್ತೆ. ನಿಮ್ ಸೊಸೆ ಮುಖನ ಇನ್ಯಾವತ್ತೂ ನೋಡದೇ ಇರೋಷ್ಟು ದ್ವೇಷಿಸೋದಿಕ್ಕೆ ಶುರು ಮಾಡ್ತೀರಾ. ಭಾರತಿ, ತಗೋ. ನಿನ್ ಗಂಡನ ಹತ್ರ ಆಶೀರ್ವಾದ ತಗೊಂಡು ಇದನ್ನ ಕೈ ಕಟ್ಟಿಸ್ಕೊ. ಇದರಿಂದ ನಿಮ್ಮಿಬ್ಬರಿಗೂ ಒಳ್ಳೇದಾಗತ್ತೆ, ನಿನ್ ಗಂಡನ ಆಯಸ್ಸು ಗಟ್ಟಿಯಾಗತ್ತೆ. ಎಲ್ಲಿ ಸವಿತಾ? ಒಳ್ಳೇದಾಗ್ಲಿ. ನಾನು ಕಟ್ಟಿಸ್ಕೊಂಡ್ ಬರ್ತೀನಿ. ಇಲ್ಲಿಗೆ ನಮ್ಮ ಪೂಜೆ ಎಲ್ಲ ಮುಗೀತು. ಇನ್ ಬಾಕಿ ಇರೋದು ತಾಳಿ ಪೂಜೆ ಅಷ್ಟೇ.